ಈ ಸಣ್ಣ ಮತ್ತು ಅತಿ ಸಣ್ಣ ವ್ಯಾಪಾರಸ್ಥರಿಗೆ ವಾಣಿಜ್ಯ ತೆರಿಗೆ ಇಲಾಖೆಯವರು ದಿಢೀರ್ನೆ 4-5 ವರ್ಷದ ತೆರಿಗೆಗೆ ನೋಟಿಸ್ ಕೊಟ್ಟು ಇವತ್ತು ಭಾಳ ದೊಡ್ಡ ಪ್ರಮಾಣದ ಒಂದು ರೀತಿಯಲ್ಲಿ ಅವರಿಗೆ ತೊಂದರೆ ಮತ್ತು ಹರಾಸ್ಮೆಂಟ್ ಆಗ್ತಾ ಇದೆ. UPI ಮಾಧ್ಯಮದಲ್ಲಿ ಪೇಮೆಂಟ್ ತೆಗೆದುಕೊಂಡ ಹಿನ್ನೆಲೆಯಲ್ಲಿ ಅವ್ರು ನೋಟಿಸ್ಗಳು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಮಧ್ಯ ಪ್ರವೇಶ ಮಾಡಬೇಕು ಅಂತ ನಾನು ಹೇಳಿದ್ದೆ. ಮುಖ್ಯಮಂತ್ರಿಗಳು ಕೇಂದ್ರ ಟ್ಯಾಕ್ಸ್ಗೆ ಸಂಬಂಧಪಟ್ಟಿದೆ ಅಂತ ಹೇಳಿಕೆ ಕೊಟ್ಟಿದ್ದು ನಾನು ನೋಡಿದೆ. ಮುಖ್ಯಮಂತ್ರಿಗಳು ತಮ್ಮ ಜವಾಬ್ದಾರಿಯಿಂದ ನಡೆಸ್ಕೊಳ್ತಾ ಇದ್ದಾರೆ. GST ತೀರ್ಮಾನಗಳು ಕೇಂದ್ರ ಸರ್ಕಾರ ಒಂದೇ ತೊಗೊಂಡು ಕೇಂದ್ರ ಮತ್ತು ರಾಜ್ಯ ಎಲ್ಲ ರಾಜ್ಯಗಳು ಸೇರಿ GST ಕೌನ್ಸಿಲಲ್ಲಿ ತೆಗೆದುಕೊಳ್ತಾರೆ. ಹೀಗಾಗಿ GST ಕೌನ್ಸಿಲಿನ ಎಲ್ಲ ತೆರಿಗೆ ದರ ರಿಯಾಯಿತಿ ಈ ಎಲ್ಲವೂ ಕೂಡ GST ಕೌನ್ಸಿಲ್ ಅಂದರೆ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರದಿಂದ ಆಗಿರೋದಕ್ಕೆ ಜವಾಬ್ದಾರಿ. ಇದು ಜಂಟಿ ಜವಾಬ್ದಾರಿ ಇದೆ ಕೇಂದ್ರ ಮತ್ತು ರಾಜ್ಯ. ಆದರೆ ರಾಜ್ಯದ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ. ಯಾಕಂದರೆ ಅದರ ನಿರ್ವಹಣೆ ಮತ್ತು ನಿರ್ಣಯಗಳು ಇವೆರಡೂ ಕೂಡ ರಾಜ್ಯದ ವಾಣಿಜ್ಯ ತೆರಿಗೆ ಇಲಾಖೆ ನೋಡ್ಕೊಳ್ತಾರೆ. ಆದ್ದರಿಂದ ಈ ಥರ ದಿಢೀರ್ನೆ ನೋಟಿಸ್ ಕೊಟ್ಟು ಒಬ್ಬೊಬ್ಬರಿಗೆ 50 ಲಕ್ಷ 20 ಲಕ್ಷ ಮಾಡಿ ವ್ಯಾಪಾರ ನಿಂತು ಹೋಗುವಂಥದ್ದು ಆಗಿರುವಂಥದ್ದು ಬಹಳ ದೊಡ್ಡ ತಪ್ಪು. ಇಂಥ ಒಂದು ಸಂದರ್ಭದಲ್ಲಿ ಹಲವಾರು ವಿಧಿವಿಧಾನಗಳಿದ್ದಾವೆ. ಕರ ಸಮಾಧಾನ ಮತ್ತು ಇತರ ಎಲ್ಲ ಬೇಕಾದಷ್ಟು ಪ್ರಾವಿಷನ್ಸ್ ಇದ್ದಾವೆ. ಸಣ್ಣ ವ್ಯಾಪಾರಸ್ಥರ ರಿಪ್ರೆಸೆಂಟೇಟಿವ್ ಕರಿಬೇಕು, ಮಾತನಾಡಬೇಕು ಮತ್ತು ಇದಕ್ಕೆ ಅವ್ರಿಗೆ ಏನು ಕನ್ಸೆಷನ್ ಮ್ಯಾಕ್ಸಿಮಮ್ ಕನ್ಸೆಷನ್ ಕೊಡೋಕ್ಕೆ ಸಾಧ್ಯ ಇದೆ ಕೊಟ್ಟು ಅವರಿಗೆ ಯಾವುದೇ ರೀತಿಯ ಭಾರ ಆಗದಂತೆ ಅವ್ರ ವ್ಯಾಪಾರ ಮುಂದುವರ್ಸ್ಕೊಂಡು ಹೋಗುವಂತೆ ವ್ಯವಸ್ಥೆ ಮಾಡಬೇಕು. ಮತ್ತು ಮುಂದೆ ನಿಯಮಿತವಾಗಿ ಅವರು ತೆರಿಗೆ ಕಟ್ಟುವಕ್ಕೆ ಒಂದು ವ್ಯವಸ್ಥೆಗಳನ್ನು ಮಾಡಬೇಕು. ಇದು ಮಾಡುವಂಥ ಜವಾಬ್ದಾರಿ ವಾಣಿಜ್ಯ ತೆರಿಗೆ ಇಲಾಖೆ, ಕರ್ನಾಟಕ ಸರ್ಕಾರ, ಮುಖ್ಯಮಂತ್ರಿಗಳ ಹಣಕಾಸಿನ ಸಚಿವರು ಇರೋದರಿಂದ ಅವರು ಈ ಕೆಲಸವನ್ನು ಮಾಡಬೇಕೆಂದು ಮತ್ತೊಮ್ಮೆ ಪುನಃ ನಾನು ಆಗ್ರಹವನ್ನು ಮಾಡ್ತೀನಿ.